ಭಾವನಾ, ನೀನು ಈ ರೀತಿ ಮುಂದೇನಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡು ಕೂತಿರೋ ಬದಲು ಸಿದ್ದವ್ರಿಗೆ ಒಂದು ಫೋನ್ ಮಾಡಿ ಮಾತಾಡ್ಬೋದಲ್ವ ಭಾವನಾ? ನೀವಿಬ್ಬರು ಹೀಗೆ ಸುಮ್ಮನೆ ಇದ್ದರೆ ಅಂತರ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ ಅಂತರ ಸೃಷ್ಟಿ ಮಾಡಿದ್ದೆ ಅವರು ಅಲ್ವಾ ಅದಕ್ಕೆ. ಈಗ ಅದು ಬೆಳೀತಾ ಹೋಗುತ್ತೆ ಅಂದರೆ ಅದಕ್ಕೂ ಕಾರಣ ಅವರೇ ಆಗ್ತಾರೆ. ಅಷ್ಟೆಲ್ಲ ಪ್ರೀತಿ ಮಾಡೋರಿಗೆ ನಾನು ನೆನಪೇ ಆಗ್ತಿಲ್ವಾ ಅದಕ್ಕೆ? ನಿನ್ನ ನೆನಪು ಅವ್ರಿಗೆ ಆಗ್ತಾನೆ ಇಲ್ಲ ಅಂತ ನೀನು ಯಾಕೆ ಅನ್ಕೋತೀಯ ಭಾವನಾ? ನೀನೇ ನೋಡು, ಉಟ್ಟು ಬಟ್ಟೆನಲ್ಲಿ ನೀನು ಮನೆ ಬಿಟ್ಟು ಬಂದ್ಬಿಟ್ಟಿದೀಯ, ಫೋನ್ ಕೂಡ ಅಲ್ಲೇ ಬಿಟ್ಟು ಬಂದಿದೀಯ. ಅವ್ರು ನೀನು ಫೋನ್ ಮಾಡಿರ್ಬೋದಲ್ವಾ? ಆಗ ಅವ್ರಿಗೆ ಗೊತ್ತಾಗಿರುತ್ತೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ. ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು? ಫೋನ್ ಇಲ್ಲದೆ ಹೋದರೆ ಏನಾಯಿತು ಅದಕ್ಕೆ? ನಾನು ಇಲ್ಲಿರ್ತೀನಿ ಅಥವಾ ಅಪ್ಪ ಅಮ್ಮನ ಮನೇಲಿ ಇರ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ವಾ? ಒಂದ್ಸಲ ಹುಡ್ಕೊಂಬರ್ಬೋದಾಗಿತ್ತಲ್ವಾ? ನನಗೆ ಯಾಕೋ ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನಿಸ್ತಿದೆ. ಹಾಗೆಲ್ಲ ಅನ್ಕೋಬೇಡ ಭಾವನಾ. ನೀನು ಅವ್ರಿಗೆ ಫೋನ್ ಮಾಡಲ್ಲ, ನಾನು ಮಾಡ್ತೀನಿ ಅಂತಂದ್ರೆ ನೀನು ಅದಕ್ಕೂ ಬಿಡ್ತಾ ಇಲ್ಲ. ನೋಡು, ನಿನ್ಗಿಂತ ದೊಡ್ಡವಳಾಗಿ ಒಂದು ಮಾತು ಹೇಳ್ತೀನಿ. ನಮ್ಮ ಜೀವನದ ನಿರ್ಧಾರಗಳನ್ನ ಯಾವತ್ತಿದ್ರೂ ನಾವೇ ತಗೋಬೇಕು. ಬೇರೆಯವ್ರು ತಗೊಂಡಿರೋ ನಿರ್ಧಾರದ ಮೇಲೆ ನಮ್ಮ ಜೀವನನ ಯಾವತ್ತೂ ಕಟ್ಕೋಬಾರ್ದು ಭಾವನಾ. ಇಷ್ಟಕ್ಕೂ ನೀನು ಈ ರೀತಿ ಮನೆ ಬಿಟ್ಟು ಬಂದ್ಬಿಡ್ತೀಯ ಅಂತ ನಾನಂತೂ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನಿಮ್ಮ ಅಣ್ಣ ಕರ್ಕೊಂಬಂದ್ರು ಅಂತ ನೀನು ಇಲ್ಲಿವರೆಗೂ ಬಂದೆ. ಆದರೆ ಇಲ್ಲಿವರೆಗೂ ಆ ಮನೆಯಲ್ಲಿ ನಿನಗೆ ಎಷ್ಟು ಕಷ್ಟಗಳು ಬರಲಿಲ್ಲ ಹೇಳು? ಅವಾಗೆಲ್ಲ ನೀನು ಅಲ್ಲೇ ನಿಂತು ಅದನ್ನೆಲ್ಲ ಎದುರಿಸ್ಲಿಲ್ವಾ? ಈ ಸಲ ಯಾಕೆ ಹಾಗೆ ಮಾಡಿಲ್ಲ? ಯಾಕೆ ಈ ಸಲ ಈ ರೀತಿ ಹಠ ಮಾಡ್ತಿದ್ಯಾ ಹೇಳು? ಈ ರೀತಿ ನೋಡದೆ ಮಾತಾಡದೆ ಇದ್ರೆ ಮುನಿಸು ಮನಸ್ತಾಪಗಳು ಜಾಸ್ತಿ ಆಗತ್ತೆ ಭಾವನಾ, ಕಮ್ಮಿ ಅಂತೂ ಆಗಲ್ಲ. ಸಂಬಂಧಗಳ ಮಧ್ಯೆ ಅಹಂ ಬರಬಾರ್ದು ಭಾವನಾ. ನಮ್ಮ ಸುತ್ತಮುತ್ತ ಇರೋರು ನಮ್ಮ ಮಧ್ಯೆ ಅಂತರ ಬೆಳೆಸೋದಕ್ಕೆ ನೋಡೋರು, ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದರೆ ಅದರಿಂದ ನಮ್ಮ ಮನಸ್ಸು ಹಾಳಾಗುತ್ತೆ. ನೋಡು, ನಿಮ್ಮ ಅಣ್ಣನ ಮಾತನ್ನ ಕೇಳಬೇಡ. ದಯವಿಟ್ಟು ಸಿದ್ದು ಅವ್ರಿಗೆ ಒಂದು ಫೋನ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅದಕ್ಕೆ. ಆದರೆ ಇಷ್ಟೆಲ್ಲ ಆದಮೇಲೂ ಅವರು ಒಂದ್ಸಲ ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಅನಿಸ್ಲಿಲ್ವಾ? ಅವ್ರು ಒಂದೇ ಒಂದು ಸಲ ಬಂದು ಬಾ ಅಂತ ಕರೆದಿದ್ದಿದ್ರೆ ಸಾಕು, ನಾನು ಅವ್ರ ಜೊತೆನೇ ಹೊರಟೋಗ್ತಿದ್ದೆ. ವಿಶ್ವ, ಮೊನ್ನೆ ಥಿಯೇಟ್ರಲ್ಲಿ ಏನಾಯ್ತು ಅಂತ ನೀನೇ ನೋಡ್ದೆ ಅಲ್ವಾ? ಇನ್ನೊಂದು ನಿಮಿಷ ಆಚೆ ಈಚೆ ಆಗಿದ್ದಿದ್ರು ಅವ್ರ ಕಣ್ಣಿಗೆ ನಾನು ಬಿದ್ಬಿಡ್ತಿದ್ದೆ. ಮತ್ತೆ ನನಗೆ ನರಕ ದರ್ಶನ ಆಗ್ತಿತ್ತು. ನಾನು ನಿನಗೆ ಅವತ್ತೇ ಹೇಳಿದ್ನಲ್ಲ ಜಾನ್, ನಾನು ನಿನ್ನ ಜೊತೆಗಿರೋವರೆಗೂ ಅವರಲ್ಲ, ಆ ಭಗವಂತನೇ ಬಂದರೂ ನಿನ್ನನ್ನು ಯಾರು ಏನೂ ಮಾಡೋದಕ್ಕಾಗಲ್ಲ. ಅಲ್ಲ, ಏನು ತಪ್ಪು ಮಾಡಿದ್ರೆ ಅವರೆಷ್ಟು ರಾಜರೋಷ ಓಡಾಡ್ಕೊಂಡಿರ್ಬೇಕಾದ್ರೆ ಏನು ತಪ್ಪು ಮಾಡಿಲ್ದಿರೋ ನೀನು ಯಾಕೆ ಹೆದರ್ಕೊಂಡಿರ್ಬೇಕು? ನೀನು ಧೈರ್ಯವಾಗಿರು. ಹಾಗಲ್ಲ ವಿಶ್ವ, ನಾವ್ ಎಲ್ಲಿ ಹೋದ್ರೂ ಫಾಲೋ ಮಾಡ್ಕೊಂಡು ಬರ್ತಿದಾರೇನೋ ಅನ್ನಿಸ್ತಿದೆ. ಇಷ್ಟು ದಿವಸ ಹೇಗೋ ತಪ್ಪಿಸ್ಕೋತಾ ಇದ್ದೀನಿ, ಆದ್ರೆ ಯಾವತ್ತೋ ಒಂದಿನ ಕಣ್ಣಿಗೆ ಬಿದ್ಬಿಡ್ತೀನೇನೋ ಅನ್ಸುತ್ತೆ. ಅದು ಬೇರೆ ನನ್ನ ಜೊತೆ ನೀನು ಇದೆಯಾ, ನನ್ನಿಂದ ನಿನಗೇನು ತೊಂದರೆ ಆಗ್ಬಿಡುತ್ತೋ ಅನ್ನೋ ಭಯ ಬೇರೆ. ನೀನು ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ನೀನು ಇಷ್ಟೊಂದು ಹೆದರ್ಕೋತಿರೋದು? ಅಲ್ಲ, ಕಾಲೇಜಲ್ಲಿ ನೀನು ಯಾವ ಥರ ಇದ್ದೆ, ಎಲ್ರೂ ಹೇಗೆ ಎದುರಿಸ್ತಿದ್ದೆ? ಯಾರಿಗಾದ್ರೂ ಪ್ರಾಬ್ಲಮ್ ಅಂತ ಗೊತ್ತಾದರೆ ಸಾಕು, ಲೇಡಿ ಸೂಪರ್ ಸ್ಟಾರ್ ಥರ ಹೋಗಿ ಅವ್ರನ್ನೆಲ್ಲ ಹೊಡೆದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೆ. ಆದರೆ ಈಗ ಯಾಕೆ ಈ ಥರ ಹೆದರ್ಕೊಂಡಿದ್ಯಾ? ನೀನು ಹಳೆ ಜಾನು ಆಗಲೇಬೇಕು. ನಾನು ಮೊದಲಿನ ಹಾಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಆಗುತ್ತೆ, ನೀನು ಮನ್ಸು ಮಾಡ್ಬೇಕಷ್ಟೇ. ನಾನು ನಿನ್ನ ಜೊತೆಗಿದ್ದೀನಲ್ಲ, ನೀನು ಧೈರ್ಯವಾಗಿರು. ಆಮೇಲೆ ವಿಶ್ವ, ನಾವಿನ್ನು ತಡ ಮಾಡೋದು ಬೇಡ. ಏನಾದರೂ ದೊಡ್ಡದಾಗೋ ಮೊದಲು ನಾವು ಎಚ್ಚೆತ್ಕೋಬೇಕು. ಆದಷ್ಟು ಬೇಗ ಮತ್ತೆ ನಾವು ಚರ್ಚಿಗೆ ಹೋಗೋಣ. ಫಾದರು ಫಾರಿನಿಂದ ಬಂದಿರ್ಬೋದು, ಅವ್ರ ಹತ್ರ ಮಾತಾಡಿ ಏನಾದರೂ ವಿಷಯಗಳು ಸಿಗ್ಬೋದಾ ಅಂತ ನೋಡೋಣ. ಆದಷ್ಟು ಬೇಗ ಈ ನನ್ನ ವನವಾಸದಿಂದ ನಂಗೆ ಮುಕ್ತಿ ಹಾಡಬೇಕು. ಸರಿ, ಆಯ್ತು, ಹಾಗೆ ಮಾಡೋಣ. ಓಹೋ, ಏನಯ್ಯ ದೊಡ್ಡ ಮನುಷ್ಯ, ಮತ್ತೆ ಯಾಕೆ ನಮ್ಮನೆ ಕಡೆ ಬರೋಕೋದೆ? ಅವತ್ತೇ ಎಲ್ಲ ಕಡ್ಕೊಂಡು ಹೋಗಿದ್ದಾಯ್ತಲ್ಲ, ಇನ್ಯಾಕೆ ಬರೋಕೋದೆ ಇಲ್ಲಿಗೆ? ಏನಯ್ಯ ಅಂತ ಕೆಲಸ ನಿನಗಿಲ್ಲಿ?
ನೋಡಿ, ದಯವಿಟ್ಟು ಪದೇ ಪದೇ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡಬೇಡಿ. ನಮ್ಗೆ ಯಾರಿಗೂ ನಿಮ್ಗಳು ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ಅಯ್ಯ, ಸುಮ್ಮನೆ ಬರೋದಕ್ಕೆ ನನಗೇನು ಹುಚ್ಚಿಡ್ದಿದ್ದೇನ್ರಿ? ನಾನೇ ನಿಮ್ಮ ಮುಖಗಳನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿಲ್ಲ. ಪರ್ಮನೆಂಟ್ ಆಗಿ ನಿಮ್ಮ ಮುಖಗಳನ್ನ ನೋಡಬಾರ್ದು ಹಾಗೆ ಮಾಡೋದಕ್ಕೆ ಬಂದಿದ್ದೀನಿ. ಅದೆಲ್ಲ ಬರೀ ಬಾಯಿ ಮಾತಾಡಿ ಹೇಳಿದ್ರೆ ಆಗಲ್ಲ. ಬುಡ ಸಮೇತ ಕಿತ್ತಾಕ್ಬೇಕು. ಕೋಟಿ ಕೊಟ್ಟರು ನಿಮ್ಮ ಸಹವಾಸ ಮಾತ್ರ ನಮಗೆ ಬೇಡ. ಹಾಗಾದ್ರೆ ಏನು ಹೇಳಬೇಕಿತ್ತೋ ತಾವು? ನೋಡಿ, ಹೀಗಾಗಿ ಹೋಯ್ತು. ನಮ್ಮ ತಂಗಿನ ಕ್ಷಮಿಸಿ ನಿಮ್ಮ ಮನೆಗೆ ವಾಪಸ್ ಕಸ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಅನ್ಕೊಟ್ರಾ? ಖಂಡಿತ ಅಲ್ಲ. ನನ್ನ ತಂಗಿ ಈ ಮನೆ ಹೊಸಲು ತುಳಿಯಲ್ಲ ಅಂತ ಅವಳೇ ಡಿಸೈಡ್ ಮಾಡಿದ್ದಾಳೆ. ನೀನು ಯಾಕೆ ಹೋಗ್ತೀಯಾ? ಪೋಸ್ಟ್ ಮಾಡು ಅಂತ ಹೇಳಿದ್ಲು. ನಾನು ಬೇಡ, ನನಗೆ ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅಂತೇಳಿ ಕೊಡೋದಕ್ಕೆ ಬಂದಿದ್ದೀನಿ. ಪೋಸ್ಟಾ? ಏನು ಪೋಸ್ಟ್ ಅದು? ಇನ್ನೇನ್ರಿ ಇರುತ್ತೆ? ಡಿವೋರ್ಸ್ ಪೇಪರ್.